ನಮಸ್ಕಾರ ವೀಕ್ಷಕರೇ, ಈಗ ಇನ್ನೇನು ಎಸ್ ಎಲ್ ಭೈರಪ್ಪ ಅವರ ಪುಸ್ತಕ ಬಿಡುಗಡೆ ಮುಗ್ದಿದೆ. ಈಗ ವೇದಿಕೆ ಎಲ್ಲ ಸಜ್ಜಾಗಿರೋವಾಗ ಸಂಭ್ರಮ ಡಾನ್ಸ್ ಟೀಮ್ ಇಲ್ಲಿ ಇನ್ನೇನು ವೇದಿಕೆ ಹತ್ತಕ್ಕೆ ಮುಂಚೆ ಒಂದು 2 ನಿಮಿಷ ನಮ್ಗೆ ಸಿಕ್ಕಿದ್ದಾರೆ. ಸೊ ಅವ್ರ ಹತ್ರ ಮಾತಾಡಿಸ್ಬಿಡೋಣ. ಸೊ ಹೇಳಿ ರವಿ ಅವರೇ, ಏನು ಅನ್ನಿಸ್ತಿದೆ ನಿಮಗೆ ಇಲ್ಲಿ ಇಂಥ ದೊಡ್ಡ ವೇದಿಕೆ ಮೇಲೆ ಇಷ್ಟು 200 ಜನ ವೇದಿಕೆ ಮೇಲೆ ಹೋಗೋವಂಥ ಡ್ಯಾನ್ಸಲ್ಲಿ ನೀವು ಇದ್ದೀರಲ್ಲ? ಗುರು ನಿರ್ಮಲಾ ಅವರು ಪಂಪಾ ಅಕಾಡೆಮಿ ಡೈರೆಕ್ಟರ್, ಕ್ರಿಯೇಟಿವ್ ಡೈರೆಕ್ಟರ್ ಬಹಳ ಚೆನ್ನಾಗಿ ಆರ್ಗನೈಸ್ ಮಾಡಿದ್ದಾರೆ. ಎಷ್ಟು ಜನನ ವಿಧವಾದ ನಮ್ಮ ಸಂಸ್ಕೃತಿಯನ್ನು ತೋರಿಸುವಂತಹ ಎಲ್ಲ ಕಾರ್ಯಕ್ರಮಗಳು ಒಂದೇ 30 ನಿಮಿಷದಲ್ಲಿ ಮಾಡುವುದು. ಕಡೆಯಲ್ಲಿ ಮೈಸೂರು ದಸರಾ ಅಂಬಾರಿ ಇದೆ, ಮಹಾರಾಜರ ದೃಶ್ಯ ಇದೆ. ನಾವು 3 ಜನ ಇರೋದಲ್ಲಿ, ನಾನು ರವಿ ಕೃಷ್ಣಪ್ಪ, ಸಂಧ್ಯಾ, ಸುಬ್ಬರಾಮ ಮತ್ತು ರೂಪ. ನಾವು ಜಗಜ್ಯೋತಿ ಬಸವೇಶ್ವರ ಮತ್ತು ಅಕ್ಕಮಹಾದೇವಿ ಮತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇವರ ನಮ್ಮ ಸಾಧನೆ, ಕನ್ನಡಿಗರ ಸಾಧನೆ ತೋರಿಸಲು ನಾವುಗಳು ಇಲ್ಲಿ ಈ ಪಾತ್ರವನ್ನು ಮಾಡ್ತಾಯಿದ್ದೀವಿ. ತುಂಬ ಧನ್ಯವಾದ ರವಿ ಅವರೇ. ಅಕ್ಕಮಹಾದೇವಿ ವೇಷ ಹಾಕ್ಕೊಂಡು ಈ ಶೆಕೆ ಬಿರು ಬಿಸಿಲಲ್ಲಿ ಏನು ಅನ್ನಿಸ್ತಿದೆ ನಿಮಗೆ? ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ. ಯಾಕಂದರೆ ನಿರ್ಮಲಾ ಅವರು ಎಷ್ಟು ಕಷ್ಟಪಟ್ಟು ನಮ್ಗೆ ಇದನ್ನೆಲ್ಲ ಆರ್ಗನೈಸ್ ಮಾಡಿ, ಶಿ ಹಸ್ ಟೇಕನ್ ಅ ಲಾಟ್ ಆಫ್ ಎಫರ್ಟ್. ಸೊ ವಿ ಹ್ಯಾವ್ ಟು ಗಿವ್ ಅವರ್ ಬೆಸ್ಟ್ ಆನ್ ಸ್ಟೇಜ್. ಸೊ ನಾವು ಸಜ್ಜಾಗಿ ಹೋಗಿದ್ದೀವಿ. ತುಂಬ ಧನ್ಯವಾದ. ಮತ್ತು ನೀವೀಗ ಸಂಭ್ರಮ ಅನ್ನೋ ಕಾರ್ಯಕ್ರಮದಲ್ಲಿರಬೇಕಾದ್ರೆ ಎಲ್ಲರೂ ಹೇಗೆ ಸಂಭ್ರಮ ಪಡಬೇಕು ಅಂತ ಅನ್ಕೋತಿದ್ದೀರಾ? ಇಷ್ಟು ಜನ ಇಲ್ಲಿ ಸೇರಿದಾರಲ್ಲ, ಇಷ್ಟು ಜನ ನೋಡಿ ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಂತ 1-2 ವಾಕ್ಯ ಹೇಳ್ತೀರಾ? ನನಗೆ ಬಹಳ ಖುಷಿ ಆಗ್ತಿದೆ ಈ ಪ್ರೋಗ್ರಾಮಲ್ಲಿ ನನಗೆ ಚಾನ್ಸ್ ಸಿಕ್ಕಿದ್ದಕ್ಕೆ, ಅವಕಾಶ ಸಿಕ್ಕಿದ್ದಕ್ಕೆ. ಸಂಭ್ರಮ ಹೇಗೆ ಪಡ್ತೀವಿ ಅಂತ ನೀವು ನೋಡಿ ಆನಂದಿಸಿ. ನೀವೇ ಹೇಳಿ. ಇನ್ನೇನು ವೇದಿಕೆ ಮೇಲೆ ಇವರು ಹೊರಡ್ತಾರೆ, ನಾವಿಲ್ಲಿಂದ ಬೇರೆಯವ್ರಿಗೆ ಮಾತಾಡ್ಸೋಣ. ಓಕೆ ವೀಕ್ಷಕರೇ.